ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡಿಗೆ. ಇವತ್ತು ಸೂಪರ್ ಸಾಫ್ಟ್ ಆಗಿರೋ ಅಂಥ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇದನ್ನು ಓರಿಯೋ ಬಿಸ್ಕೆಟ್ನ ಬಳಸಿ ಮಾಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಬಿಸ್ಕೆಟಿಂದನೂ ಸಹ ಮಾಡ್ಬೋದು. ಸಾಫ್ಟ್ ಆಗಿರೋವಂಥ ಕುಕ್ಕರಲ್ಲೇ ಕೇಕ್ನ ಈಸಿಯಾಗಿ ಮಾಡಿಬಿಡ್ಬೋದು. ಚಾಕ್ಲೇಟ್ ಫ್ಲೇವರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ಕೇಕು. ನಾನಿಲ್ಲಿ 2 ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ, ದೊಡ್ಡ ಓರಿಯೋ ಬಿಸ್ಕೆಟ್ನ. ಇದನ್ನೆಲ್ಲ ಮುರಿದು ಹಾಕೋಬೇಕು. ಒಂದೊಂದು ಬಿಸ್ಕೆಟ್ನ 2-3 ಚೂರು ಮಾಡಿ ಹಾಕೋಬೇಕು ಮಿಕ್ಸಿಗೆ. ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಚೂರುಗಳನ್ನು ಮಾಡಿ ಈ ರೀತಿ ಮಿಕ್ಸಿಗೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಅದೇ ರೀತಿ ಮೆತ್ತಗೆ ರುಬ್ಬಾಗಿದೆ ನೋಡಿ. ಈ ರೀತಿ ನೀಟಾಗಿ ರುಬ್ಕೋಬೇಕು ಮೆತ್ತಗೆ. ಒಂದು 2 ನಿಮಿಷ ಟೈಮ್ ತಗೊಳುತ್ತೆ. ರುಬ್ಬಿದ ಮೇಲೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ಫ್ಲೇವರ್ಗೋಸ್ಕರ ನಾನು ವೆನಿಲಾ ಎಸೆನ್ಸ್ನ ಹಾಕ್ತಾ ಇದ್ದೀನಿ. ನೀವು ಇದರಲ್ಲಿ ಬೇರೆ ಬೇಕಾದರೂ ಹಾಕೋಬೋದು, ಯಾವುದಾದ್ರೂ ಬೇರೆ ಫ್ಲೇವರ್ನ ಯೂಸ್ ಮಾಡ್ಬೋದು. 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಲು ಇಷ್ಟು ಬೇಕಾಗಲ್ಲ. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳುವಾದರೆ ಕೇಕ್ ಬರೋದಿಲ್ಲ. ಹಾಲನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಈನೋ ಪ್ಯಾಕೆಟ್ನ ಯೂಸ್ ಮಾಡ್ತಿದ್ದೀನಿ. ಒಂದನ್ನು ಈನೋನ ಹಾಕ್ಕೊಳ್ಳಿ. ನೀವು ಈನೋ ಪ್ಯಾಕೆಟ್ ಬೇಡ ಅಂದರೆ ಅಡಿಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಬೇಕು. ಕೇಕ್ ಮೌಲ್ಡನ್ನು ತಗೊಂಡು ನಾನು ಅದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಳಿ, ಉದುರಿಸ್ಕೊಳ್ಳಿ. ಕೇಕ್ ಬ್ಯಾಟ್ರನ್ನ ಹಾಕಿದ್ಮೇಲೆ ಮೈದಾ ಹಿಟ್ಟು ಹಾಕೋದ್ರಿಂದ ಅಂಟೋದಿಲ್ಲ. ಈಗ ನಾನು ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದವರು ಹಾಗೆ ಬೇಕಾದ್ರೂ ಮಾಡ್ಕೋಬೋದು. ಬಟರ್ ಪೇಪರ್ ಇಲ್ಲ ಅಂದವರು ಹಾಗೆ ಬೇಕಾದರೂ ಹಾಕೋಬೋದು. ಕೇಕ್ ಟಿನ್ ಇಲ್ಲ ಅಂದವರು ಪಾತ್ರೆಯಲ್ಲೇ ಹಾಕೋಬೋದು. ಈಗ ನಾನು ಬ್ಯಾಟರ್ನ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಬೀಳೋ ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬಾ ನೀರಾಗಿ ಮಾಡಬೇಡಿ. ಇದನ್ನು ಈ ರೀತಿ 1-2 ಸತಿ ಟ್ಯಾಪ್ ಮಾಡಿದ್ರೆ ಹೇರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈಗ ನಾನು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಪೂರ್ತಿ ತಳ ಕವರ್ ಆಗೋಷ್ಟು ಉಪ್ಪು ಹಾಕೋಬೇಕು. ನಿಮ್ಮ ಕುಕ್ಕರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ವಿಷಲ್ನ ತೆಗೆದು ಬಿಡಬೇಕು ಮತ್ತು ರಬ್ಬರ್ನ ತೆಗಿಬೇಕು. ಕುಕ್ಕರ್ ಮುಚ್ಚಳದ ವಿಷಲ್ಲು ರಬ್ಬರ್ ಎರಡನ್ನೂ ರಿಮೂವ್ ಮಾಡಿ ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನು ಈ ರೀತಿ ಇಟ್ಕೊಂಡು 10 ನಿಮಿಷ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ್ದೀನಿ ನಾನು. ಆನಂತರ ಕೇಕ್ ಮೌಲ್ಡನ್ನು ಅದರೊಳಗಿಟ್ಟು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಕಮ್ಮಿ ಉರಿಲಿ ಬೇಯಿಸ್ಕೋಬೇಕು. 40-45 ನಿಮಿಷದವರೆಗೂ ಕುಕ್ಕರ್ನ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಬೇಕು. 45 ನಿಮಿಷ ಆಗಿದೆ. ಈಗ ಓಪನ್ ಮಾಡ್ತಿದ್ದೀನಿ ನೋಡಿ. ಕೇಕೆಲ್ಲ ಚೆನ್ನಾಗಿ ಬೆಂದಿದೆ, ಫ್ಲಫಿ ಆಗಿದೆ. ಈಗ ಒಂದು ಚಾಕುನ ಹಾಕಿ ನೋಡಿ. ಚಾಕುಗೇನು ಅಂಟುತ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಚುಟ್ಬಿಟ್ಟು ನೋಡಿ. ಅಂಟದೆ ಕ್ಲಿಯರಾಗಿ ಬಂದರೆ ಕೇಕ್ ಬೆಂದಿದೆ ಅಂತ. ಇದನ್ನು ತೆಗೆದು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಒಂದು 20 ನಿಮಿಷ ಆರೋದಕ್ಕೆ ಬಿಟ್ಬಿಡಿ. ಆನಂತರ ಸೈಡನ್ನೆಲ್ಲ ಈ ರೀತಿ ಚಾಕುಲಿ ರಿಮೂವ್ ಮಾಡಿ. ಈ ರೀತಿ ಮಾಡೋದ್ರಿಂದ ಸುಲಭವಾಗಿ ಕೇಕು ಮೌಲ್ಡಿಂದ ಹೊರಗಡೆ ಬರುತ್ತೆ. ಸೈಡ್ಸ್ನೆಲ್ಲ ಈ ರೀತಿ ಚಾಕುಲಿ ಮಾಡ್ಕೊಳ್ಳಿ. ಇದನ್ನು ನಾನು ಒಂದು ತಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಟರ್ ಪೇಪರ್ನ ರಿಮೂವ್ ಮಾಡಬೇಕು ನೋಡಿ. ಈ ರೀತಿ ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ. ಬಟರ್ ಪೇಪರ್ನ ರಿಮೂವ್ ಮಾಡಿದ್ಮೇಲೆ ಟೇಸ್ಟಿ ಆಗಿರೋಂಥ ಕೇಕ್ ರೆಡಿ ಆಗಿದೆ. ಓವನ್ ಇಲ್ಲದೆ ಕುಕ್ಕರಲ್ಲಿ ನಾನು
ಓರಿಯೋ ಬಿಸ್ಕೆಟಿಂದ ಕೇಕ್ನ ರೆಡಿ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನ್ಯೂ ಇಯರ್ ಸ್ಪೆಷಲ್. ನೀವು ಸಹ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡ್ತಾ ಇರಿ. ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಕೇಕು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.